ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಮೊದಲಿಂದಲೂ ನಮ್ಮನ್ನ ಜೈಲಿಗೆ ಹಾಕೋದಕ್ಕೆ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ನಾನು ದಯಮಾಡಿ ಬೇರೊಬ್ಬರ ಹೆಸರು ತೆಗೆದು ಚರ್ಚೆ ಮಾಡೋದು ಬೇಡ. ನಾನು ಆ ವಿಷಯದಲ್ಲಿ ಯಾವುದೇ ರೀತಿ ಮಾತನಾಡಕ್ಕೆ ಹೋಗಲ್ಲ. ಅವರು ಒಂದು ನಿಮಿಷ, ಇಲ್ಲಿ ಇರ್ತಕ್ಕಂಥ ಎಲ್ಲ ದೃಷ್ಟಿ ಮಾಧ್ಯಮ 3 ತಿಂಗಳು ನಮ್ಮ ಮನೆ ಹತ್ರಲೇ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂತಿದ್ರು. ಯಾರ ಪ್ರೇರಣೆಯಿಂದ? ಯಾರಿಗೂ ಆಪಾದನೆ ಮಾಡಲ್ಲ. ಅವತ್ತು ಮಾತಾಡಿದ, ಈಗಲೂ ಮಾತಾಡಲ್ಲ. ಆ ದಿನಗಳಿಂದ ನೀವೇ ನೋಡಿದ್ರಿ ಅದ್ರ ಹಿಂದೆ ಯಾವ ಶಕ್ತಿ ಇತ್ತು, ಅದ್ರ ಬಗ್ಗೆ ಚರ್ಚೆ ಬೇಡ. ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ಅದರಿಂದ ಯಾರು ಏನೇ ಮಾಡಿದ್ರು ನಾವು ಒಂದು ಸಣ್ಣ ರಾಜಕೀಯ ಪಕ್ಷ, ಅದನ್ನ ಉಳಿಸ್ಕೊಡೋದಕ್ಕೆ, ಅದನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ನೀರಾವರಿ ಜಮೀನುಗಳೆಲ್ಲ ಹೋಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ನೀವು ಯಾರ ಹೆಸರು ಹೇಳ್ತಾ ಇದ್ರಿ ಅವ್ರ ಹೆಸರು ತೆಗೆದು ನಾನು ಮಾತಾಡೋದಿಲ್ಲ. ನಿಖಿಲ್ಲೇನೋ ಮಾತಾಡಿದ್ದಾರೆ, ನೀವು ಆ ಪ್ರಶ್ನೆ ಅವ್ರಿಗೆ ಕೇಳಿ. ನಾನು ಕಳೆದ 20 ವರ್ಷದ ಹಿಂದೆ ನನಗೆ ಅವರಿಗೆ ಚುನಾವಣೆ ಆಯಿತು. ಅಲ್ಲಿಂದ ಇವತ್ತವರೆಗೂ ನಾವು ಮಾತಾಡಿದ್ವಿ. ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಈ ಬಿಡದಿ ಟೌನ್ಶಿಪ್ಗೆ ಜಮೀನ್ ಅಕ್ವಿಷನ್ ಮಾಡ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. 9,000 ಎಕರೆ ಜಮೀನು ಏನು ಭೂಸ್ವಾಧೀನ ಮಾಡ್ತಿದ್ದಾರೆ, ರೈತರು ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಮೊನ್ನೆ ಜವರೇಗೌಡರ ಆದಿಯಾಗಿ ನೀವೆಲ್ಲ ಹೋದ್ರೆ ಸರ್ವೆ ನಡೀತು. ಸುಮಾರು 3 hours ಮೇಲೆ ಸಭೆ ನಡೀತು. ನಾನು ಟಿವಿಯಲ್ಲಿ ವಾಚ್ ಮಾಡ್ತಾ ಇದ್ದೆ. ಆದ್ರೆ ಏನು ಮಾಡಬೇಕು? ಅವ್ರ ಕೈಲಿ ಸರ್ಕಾರ ಇದೆ. ಅದರಿಂದ ನೀವು ಏನೇ ಹೇಳಿದ್ರು ಅದನ್ನ ತಿರಸ್ಕಾರ ಮನೋಭಾವನೆಯಿಂದ ನೋಡತಕ್ಕಂಥ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.